ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವೀರಪ್ಪ ಮೊಯ್ಲಿ ವಿರುದ್ಧ ದಕ್ಷಿಣ ಕನ್ನಡ ಲೋಕಸಭಾ ಅಭ್ಯರ್ಥಿ ಜನಾರ್ದನ ಪೂಜಾರಿ ಕಿಡಿಕಾರಿದ್ದಾರೆ. ಇಬ್ಬರೂ ಒಂದೇ ಪಕ್ಷವಾದರೂ ಮೊಯ್ಲಿ ವಿರುದ್ಧ ಪೂಜಾರಿ ಕಿಡಿಕಾರಿದ್ದಾರೆ. ನೇತ್ರಾವತಿ ನೀರು ನದಿ ನೀರನ್ನ ಕೊಟ್ಟ ಮೊಯ್ಲಿ ಸಾಯಲಿ, ಆದರೆ ನಾನು ಮಾತ್ರ ನೇತ್ರಾವತಿ ನದಿಯಿಂದ ಒಂದು ಹನಿ ನೀರು ಬಿಡಲ್ಲ ಅಂತ ಗುಡುಗಿದ್ದಾರೆ. ಫೌಂಡೇಶನ್ ಸ್ಟೋನ್ಸ್ ತುಂಬ ಹಾಕಿದ್ದಾರೆ ಈ ದೇಶದಲ್ಲಿ, ಅನುಷ್ಠಾನ ಆಗಲಿಲ್ಲ. ಇವತ್ತು ನಾನು ಹೇಳುವಂಥದ್ದು ಕೋಲಾರ ಜನತೆಗೆ ಶಾಶ್ವತವಾದ ಪರಿಹಾರವನ್ನು ಹುಡುಕಿ ಕೊಡಬೇಕು. ಇದು ಬಿಡಿ ಅಂತ ಹೇಳ್ತಾರೆ. ಕೇಳಿಯಪ್ಪ, ಇದು ಬಿಡಿ, ಇದು ಬೇಡ ಬೇಡ, ನಿಮಗೆ ಬೇಡ, ಅದು ಬೇರೆ ಪರಿಹಾರ ಉಂಟು. ನಾನು ಸತ್ತೋಗ್ತೀನಿ, ನೀರು ಕೊಟ್ಟೆ ಸತ್ತೋಗ್ತೀನಿ ಅಂತ ಹೇಳ್ತಾರೆ ಮೊಯ್ಲಿ. ಅವ್ರು ಏನು ಸೇರಿಯಪ್ಪ, ಅವ್ರು ಏನು ಹೇಳ್ತಾರೆ ಅಂತ ನಿಮಗೆ ಗೊತ್ತುಂಟು. ನಾನು ಸಾಯ್ತೀನಿ, ನನಗಿಂತ ಜಾಸ್ತಿ ನಿಮಗೆ ಗೊತ್ತುಂಟು. ನನ್ನ ಬಾಯಿಂದ ಏನು ಸಹ ಬರುವುದಿಲ್ಲ. ನನಗಿಂತ ಜಾಸ್ತಿ ಅಲ್ಲ, ನಾವು ನೋಡಿರೋದಷ್ಟೇ. ಮೊಯ್ಲಿ ಅವರ ವಿಷಯದಲ್ಲಿ ನೀವು ಅವ್ರ ಜೊತೆಗಿದ್ದು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ರು ನೀವು. ಆ ಎಕ್ಸ್ಪೀರಿಯನ್ಸ್ ಉಂಟಲ್ಲ, ಇಂದಿರಾ ಗಾಂಧಿ ಅವರು ನನಗೆ ಕೂಡ ಹೇಳಿ, ಅದು ಏನಂತ ಕೇಳಬೇಡಿ, ಏನದು ಅದು ಬೇಡ. ಆದ್ರಿಂದ ಇಂದಿರಾ ಗಾಂಧಿ ಏನು ಹೇಳಿದ್ರು? ಅದು ಏನು ಸರಿ, ಅವ್ರು ಜನ ನಂಬಿ ಅಂತ ಜೊತೆಗಿರಿ ಅಂತ ಹೇಳಿದ್ರೆ ಅದು ಸತ್ಯ ಅಂತ ನನಗೆ ಆಗಿದೆ ಅಷ್ಟೇ. ನೆಕ್ಸ್ಟ್ ಕ್ವಶನ್. ನಾನು ನೀರು ಕೊಟ್ಟು ಸಾಯ್ತೀನಿ ಅಂತ ಹೇಳಿದ್ರೆ ಅವ್ರು ನೀರು ಕೊಟ್ಟು ಸಾಯ್ಲಪ್ಪ, ಆದರೆ ಇಲ್ಲಿಂದ ಕೊಂಡೋಗೋದಲ್ಲ. ಇಲ್ಲಿಂದ ಅಂದರೆ ಇಲ್ಲಿ ನೀರಿಲ್ಲ ಸ್ವಾಮಿ. ಏಪ್ರಿಲ್ ಮೇನಲ್ಲಿ ನೀರಿಲ್ಲ. ಕಾಲೇಜುಗಳು ಬರ್ತದೆ, ಕಾರ್ಖಾನೆಗಳು ಬರ್ತದೆ, ಕೈಗಾರಿಕೆಗಳಿಗೆ ಅವರಿಗೆ ನೀರಿಲ್ಲ, ಆಸ್ಪತ್ರೆಗೆ ನೀರಿಲ್ಲ, ಎಲ್ಲ ಕಡೆಗೆ ಬರ್ತಿದ್ದಾರೆ ಕಾಲೇಜುಗಳಲ್ಲಿ ಇಲ್ಲಿಗೆ ಬಂದು. ನಾನು ನೇರವಾಗಿ ಹೇಳ್ತೀನಿ ಪೂಜಾರಿ, ಏಪ್ರಿಲ್ ಮೇನಲ್ಲಿ ನಾನು ಹೇಳ್ತೀನಿ, ಒಬ್ಬ ಪೂಜಾರಿ, ಒಬ್ಬ ವೀರಪ್ಪ ಮೊಯ್ಲಿ, ಇಬ್ರು ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ರಾಜ್ಯ ಜನರಿಗೆ ಮೋಸ ಮಾಡ್ತಾ ಇದ್ರಿ ನೀವು. ಇಲ್ಲ, ಪೂಜಾರಿ ಎಂದೂ ಕೂಡ ಮಾಡಲಿಲ್ಲ, ಮಾಡೋದು ಕೂಡ ಇಲ್ಲ. ಹಾಗಾದ್ರೆ ಯಾರು ಮಾಡ್ತಾ ಇದ್ರಿ ಮೋಸ ಮಾಡೋದು ಯಾರು ಅಂತ ನೀವು ತೀರ್ಮಾನ ನೀವೇ ಕೊಡಿ. ಅಲ್ಲ, ನೀವು ಒಂದೇ ಪಾರ್ಟಿ ಬಿಡುವುದಿಲ್ಲ, ಒಂದೇ ಪಾರ್ಟಿಯವರು, ನೀವು ಒಂದೇ ಪಾರ್ಟಿಯವರು ಯಾರಾದ್ರಾಗಲಿ ನಾನು ಬಿಡುವುದಿಲ್ಲ. ಬೇಕಾದರೆ ಎಂಟಲ್ಲಿ ನನ್ನ ಪಾರ್ಟಿಯಿಂದ ತೆಗೆದರೂ ಕೂಡ ಅದು ಮುಖ್ಯ ಅಲ್ಲ, ಜನರ ಹಿತ ಮುಖ್ಯ. ಕೋಲಾರದ ಜನತೆಗೆ ಕೂಡ ಶಾಶ್ವತವಾದ ಪರಿಹಾರ ಅವರಿಗೆ ಕೊಡಬೇಕು ಅಂತ ನನಗೆ ಅಧಿಕಾರ ಇದೆ. ನನ್ನ ಕ್ಷೇತ್ರ ಜನರಿಗೆ ನೀರು ಕೊಡಬೇಕು ಅನ್ನೋದು ರೈಟ್ ಇದೆ, ನಾನು ಹೇಳ್ತೀನಿ. ಅದನ್ನು ಯಾವ ರೈಟ್ ಕೊಡಿ, ಅದಕ್ಕೆ ನೀರು ಹೇಗೆ ಕೊಡುತ್ತೇನೆ ಅಂತ ಹೇಳಿ ತಪ್ಪಲ್ಲ. ಎಲ್ಲಿಂದ ಕೊಡ್ತೀರಿ? ನೇತ್ರಾವತಿ ತರ್ತೀನಿ. ನೇತ್ರಾವತಿ ತರೋದು ಇದನ್ನು ಬರಗಾಲ ಮಾಡಿ ಟ್ಯಾಂಕರಿಂದ ಹೊಡಿತೀವಿ. ಟ್ಯಾಂಕರ್ ಇದೆ, ಎಲ್ಲಿ ಯಾವುದನ್ನು ಕೂಡ ಮಾಡಿ, ಬೇಕಾದರೆ ಪೈಪಿನಿಂದ ಕೊಂಡೋಗಿ, ಆದರೆ ಇಲ್ಲಿಂದ ಕೊಡಲಿಕ್ಕೆ ಬಿಡುವುದಿಲ್ಲ, ಎಲ್ಲಿ ಬರಗಾಲ ಮಾಡಲಿಕ್ಕೆ ಬಿಡುವುದಿಲ್ಲ. ಅಲ್ಲಿಯ ಜನರಿಗೆ ಉಂಟಲ್ಲ, ಅದಕ್ಕೆ ನೀರು ಕೊಡಬೇಕಂತ ಪೂಜಾರಿ ಕೂಡ ಹೋರಾಟ ಮಾಡ್ತೇನೆ ಶಾಶ್ವತವಾಗಿ. ಅದಕ್ಕೆ ಬೇರೆ ಪರಿಹಾರ ಕೊಡುವಂಥ ಪೂಜಾರಿ ಒಂದು ಸಜೆಷನ್ ಕೊಡ್ತೇನೆ. ಆದರೆ ಅದಕ್ಕೆ ಪೂಜಾರಿಗೆ ಸ್ವರಕ್ಕೆ ಉಂಟಲ್ಲ ಸ್ವಲ್ಪ ಶಕ್ತಿ ಕೊಡಬೇಕು. ಇಬ್ಬರು ದಾಯಾದಿ ಕಲಹದಲ್ಲಿ ಚಿಕ್ಕಬಳ್ಳಾಪುರ ಜನಕ್ಕೆ ಮೋಸ ಮಾಡಬೇಡಿ, ಅದು ಅವ್ರದ್ದು ಕೆಲಸ. ಪೂಜಾರಿ ಕೆಲಸ ಮಾಡ್ತಾನೆ.